ಬಾಗಲಕೋಟೆ ಜಿಲ್ಲೆ ಶ್ರೀಪ್ರಕಾಶಸ್ ಕಠಾಣಿ ವಕೀಲರ ವಕೀಲ ವೃತ್ತಿಯ ಸಾರ್ಥಕ ಸೇವೆಯ ಬೆಳ್ಳಿ ಹಬ್ಬ ಮತ್ತು 50ನೇ ವರ್ಷದ ಹುಟ್ಟುಹಬ್ಬ ಹಾಗೂ ಕಠಾಣಿ ಸಮಾಜ ಸೇವಾ ಫೌಂಡೇಶನಿನ ಉದ್ಘಾಟನಾ ಸಮಾರಂಭವು ದಿನಾಂಕ ಡಿಸೆಂಬರ್ 18, 2025 ರಂದು ಅಪರಾಹ್ನ 12:30 ಹುನಗುಂದ ಪಟ್ಟಣದ ಗುರುಭವನದಲ್ಲಿ ಜರುಗುವ ನಿಮಿತ್ತ ಶ್ರೀಪ್ರಕಾಶ ಕಠಾಣಿರ ಅಧ್ಯಕ್ಷತೆಯಲ್ಲಿ ದಿನಾಂಕ ಡಿಸೆಂಬರ್ 16, 2025 ರಂದು ಮಧ್ಯಾಹ್ನ 1 ಗಂಟೆಗೆ ಅವರ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ಜರುಗಿತು. ಈ ಸುದ್ದಿಗೋಷ್ಠಿಯುದ್ದೇಶಿಸಿ ವಕೀಲರಾದ ಪ್ರಕಾಶ ಕಠಾಣಿಯರು ಮಾತನಾಡಿ, ತಮ್ಮ ವೃತ್ತಿ ಬದುಕಿನ ಸಾರ್ಥಕತೆಯೊಂದಿಗೆ ಸಮಾಜದಲ್ಲಿನ ದೀನದಲಿತರಿಗೆ, ನಿರ್ಗತಿಕರಿಗೆ, ಧ್ವನಿಯಿಲ್ಲದವರು ಮತ್ತು ಅಸಹಾಯಕರಿಗೆ ಸೇವೆಯನ್ನು ನೀಡಲು ಹಾಗೂ ಕಾನೂನಿನ ಅರಿವನ್ನು ನೀಡುವ ಸದುದ್ದೇಶದಿಂದ ಕಠಾಣಿ ಫೌಂಡೇಶನಿನ ಉದ್ಘಾಟನೆಯು ಶ್ರೀರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು, ಸುಕ್ಷೇತ್ರ ಹಡಗಲಿ ಹಾಗೂ ಶ್ರೀ ಗುರು ಮಹಾಂತ ಮಹಾಸ್ವಾಮಿಗಳು, ಸುಕ್ಷೇತ್ರ ಮೂಲಮಠ ಚಿತ್ತರಗಿ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಉದ್ಘಾಟನೆಯು ಹುನಗುಂದ ತಾಲೂಕಾ ನ್ಯಾಯಾಲಯದ ಹಿರಿಯ ದಿವಾಣಿ ನ್ಯಾಯಾಧೀಶರಾದ ಶ್ರೀ ಹನುಮಂತರಾವ್ ಕುಲಕರ್ಣಿರ ನೇತೃತ್ವದಲ್ಲಿ ಜರುಗಲಿದೆ. ಹಾಗೂ ವಿಶೇಷಾಮಂತ್ರಿತರಾಗಿ ಪ್ರಧಾನ ದಿವಾಣಿ ನ್ಯಾಯಾಧೀಶರಾದ ಶ್ರೀಬಸವರಾಜ ನೇಸರಿಗಿರು ಸೇರಿದಂತೆ ಇತರರು ಆಗಮಿಸಲಿದ್ದಾರೆ. ಹಾಗಾಗಿ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ನಂತರ ಈ ಕಾರ್ಯಕ್ರಮದ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ರೈತ ಮುಖಂಡರಾದ ಮಹಾಂತಪ್ಪ ವಾಲಿಕಾರರು ಸೇರಿ ಇತರರು ವೇದಿಕೆ ಅಲಂಕರಿಸಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಸ್ವಾಗತ ಬಯಸುತ್ತಾ ದಿನಾಂಕ 18/12/2025 ಸ್ಥಳ ಗುರುಭವನ ಹುನಗುಂದ. ಅಂದ್ರೆ ನನ್ನ ವಕೀಲಿಕೆಯ ಸಿಲ್ವರ್ ಜುಬ್ಲಿ ಹಾಗೂ ಕಠಾಣಿ ಸೇವಾ ಸಂಸ್ಥೆ ಫೌಂಡೇಶನ್ ಉದ್ಘಾಟನೆ ಹಾಗೂ ನನ್ನ 50 ವರ್ಷದ ಹುಟ್ಟುಹಬ್ಬದ ಸಮಾರಂಭ. ಇದಕ್ಕೆ ನಮ್ಮ ಸಾನ್ನಿಧ್ಯವನ್ನು ನಮ್ಮ ರುದ್ರಮುನಿ ಶಿವಾಚಾರ್ಯರು ಹಡಗಲಿ ಹಾಗೂ ಗುರು ಮಾಂತಸ್ವಾಮಿಗಳು ಚಿತ್ತರಗಿ ಮಠ ಇಳ್ಕಲ್ ಹಾಗೂ ನಮ್ಮ ನ್ಯಾಯಾಧೀಶರಿಂದ ಉದ್ಘಾಟನೆ ಆಗುತ್ತದೆ. ಗಣ್ಯ ವ್ಯಕ್ತಿಗಳು ವೇದಿಕೆ ಮೇಲೆ ಇರ್ತಾರೆ. ನಾವು ಫೌಂಡೇಶನ್ ತೆಗೆದ ಉದ್ದೇಶ ಸಮಾಜದಲ್ಲಿ ಇರ್ತಕ್ಕಂಥ ಅನ್ಯಾಯಕ್ಕೆ ಒಳಗಾದಂಥ ಮತ್ತು ದೀನರು ಬಡವರ ಬಗ್ಗೆ ಸರ್ಕಾರದ ಸೌಲಭ್ಯಗಳು ಮುಟ್ಟಿಸುವುದಾಗಲಿ, ಅವರಿಗೆ ಕಾನೂನು ಅರಿವು ನೆರವು ಕಾರ್ಯಕ್ರಮ ಕೊಡುವುದಾಗಲಿ, ಅವರ ಆರೋಗ್ಯದ ಬಗ್ಗೆ ತಿಳುವಳಿಕೆ ನೀಡುವುದಾಗಲಿ, ಎಲ್ಲ ರೀತಿ ಸಮಾಜ ಸೇವೆ ಮಾಡಲಿಕ್ಕೆ ಇದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಫೌಂಡೇಶನ್ ಉದ್ಘಾಟನೆ ಮಾಡುತ್ತಿದ್ದೇವೆ. ಇದು ಸರ್ವ ಜನಾಂಗಕ್ಕೂ ಒಂದು ಸೇವೆ ಸಲ್ಲಿಸುವಂಥ ಸೌಭಾಗ್ಯ ನಮ್ಮ ಜನರು ನೀಡ್ತಾರನ್ನೋ ಭರವಸೆನೂ ಐತಿ. ಅದೇ ರೀತಿಯಾಗಿ ನಾವು ನೀಡಲು ಸಿದ್ಧರಿದ್ದೇವೆ. ಅದಕ್ಕೆ ಸರ್ವ ಜನಾಂಗಕ್ಕೂ ನಾನು ಅವತ್ತು ವೆಲ್ಕಮ್ ಮಾಡ್ತೀನಿ. ನಮ್ಮ ಮತಕ್ಷೇತ್ರದಲ್ಲಿ ಇರ್ತಕ್ಕಂಥ ನಮ್ಮ ಬಾಂಧವರಿರಲಿ, ನನ್ನ ಗೆಳೆಯರ ಬಳಗ ಇರಲಿ, ನನ್ನ ರೈತ ವರ್ಗ ಇರಲಿ, ಎಲ್ಲರೂ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲರಿಗೂ ವಿನಂತಿ ಮಾಡಿಕೊಳ್ತೇನೆ. ಸರ್, ಈ ಕಾರ್ಯಕ್ರಮಕ್ಕೆ ಯಾರಿಗೆ ವಿಶೇಷವಾಗಿ ಆಹ್ವಾನಿತರಾಗಿ ಅತಿಥಿಗಳಾಗಿ ಕರೀತಾ ಇದ್ದಾರೆ? ಇದರಲ್ಲಿ ನಮ್ಮ ಹಿರಿಯ ದಿವಾಣಿ ನ್ಯಾಯಾಧೀಶರಾದ ಶ್ರೀ ಹನುಮಂತರಾವ್ ಆರ್ ಕುಲಕರ್ಣಿ ಸಾಹೇಬರು ಹಾಗೂ ವಿಶೇಷ ಆಮಂತ್ರಿತರಾಗಿ ಪ್ರಧಾನ ದಿವಾಣಿ ನ್ಯಾಯಾಧೀಶರಾದ ಸನ್ಮಾನ್ಯ ಶ್ರೀ ಬಸವರಾಜ ನೇಸರ್ಗಿ ಸಾಹೇಬರು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ರಾಜ್ಯ ಮಾಜಿ ಅಧ್ಯಕ್ಷರು ಹಾಗೂ ಸದಸ್ಯರು ವಕೀಲ ಪರಿಷತ್ ಬೆಂಗಳೂರು ಇವರು ಅಧ್ಯಕ್ಷತೆಯನ್ನು ವಹಿಸುತ್ತಿದ್ದಾರೆ. ವಿಶೇಷ ಆಮಂತ್ರಿತರಾಗಿ ವಿಶೇಷ ಮುಖ್ಯ ಅತಿಥಿಗಳಾಗಿ MB ದೇಶಪಾಂಡೆ ಅಧ್ಯಕ್ಷರು ವಕೀಲ ಸಂಘ ಹುನಗುಂದ, ಅದೇ ರೀತಿಯಾಗಿ ಇಳ್ಕಲ್ ವಕೀಲ ಸಂಘದ ಅಧ್ಯಕ್ಷರಾದ MS ಹೊಸೂರು ಹಾಗೂ ನಮ್ಮ ಫೌಂಡೇಶನ್ದ ಗೌರವ ಅಧ್ಯಕ್ಷರಾದ ಔಟಿ ಅವರು ಹಾಗೂ ರಾಜ್ಕುಮಾರ್ ಪಾದೋಡ್ಗೆ ಅವರು, ನಮ್ಮ ಪುರಸಭೆ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀಮತಿ ಭಾಗ್ಯಶ್ರೀ ರೇವಡಿ ಅವರು ಹಾಗೂ ನಮ್ಮ ಸಮಾಜದ ತಾಲೂಕು ಅಧ್ಯಕ್ಷರಾದ ಶಂಕರಪ್ಪ ನೇಗ್ಲಿ ಅವರು, ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಅಮರೇಶ್ ನಾಗೂರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾದ ಚನ್ನಬಸಪ್ಪ ಲೆಕ್ಕ್ಯಾಳು, NH ಮುಕ್ಕಣ್ಣವರ ಅಧ್ಯಕ್ಷರು ಮುಕ್ಕಣ್ಣವರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹುನಗುಂದ, ಬಾಲಚಂದ್ರ ತೊದಲಬಾಗಿ, ಸೀನಿಯರ್ RTO ಧಾರವಾಡ,
ಪ್ರಗತಿಪರ ರೈತರು ಬೇವನಮಟ್ಟಿ, ಶರಣಗೌಡ ಪಾಟೀಲ್ ಪ್ರಗತಿಪರ ರೈತರು ಹಿರೇಕೊಡಗಲಿ, ಇನ್ನೂ ಅನೇಕ ಮಿತ್ರರು ಭಾಗವಹಿಸ್ತಾರೆ. ಅದಕ್ಕಾಗಿ ಎಲ್ಲರೂ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಎಲ್ಲರಲ್ಲಿ ವಿನಂತಿ ಮಾಡ್ತಾರೆ. ಈ ಉದ್ಘಾಟನೆ ಮತ್ತೆ ಯಾವ ವಿಶೇಷ ಕಾರ್ಯಕ್ರಮ ಇಟ್ಕೊಂಡ್ರೇನು? ಇದ್ರ ಜೊತೆಗೆ ಸಂಗೀತ ಕಾರ್ಯಕ್ರಮನೂ ಇರುತ್ತೆ ಸರ್. ಸಂಗೀತ ಕಾರ್ಯಕ್ರಮನೂ ಐತೆ. ಈಗ ಫೌಂಡೇಶನ್ ಈಗ ಓಪನ್ ಮಾಡಿರಲ್ಲ ಸರ್, ಈಗ ಇದು ಏನು ವ್ಯಕ್ತಿಗತವಾಗಿ ನಿಮ್ಮ ಒಬ್ಬರಿಂದ ಐತೋ ಏನು ಇದ್ರ ಸದಸ್ಯರನ್ನ ಯಾರನ್ನ ಮಾಡ್ಕೊಂಡಿರಿ? ಸದಸ್ಯರನ್ನು ಮಾಡ್ಕೊಂಡಿವಿ ಸರ್. ಒಂದು 11 ಮಂದಿ ಸದಸ್ಯರು ಇದ್ದಾರೆ. 11 ಮಂದಿ ಸದಸ್ಯರು ಅದಾರ. 11 ಮಂದಿ ಈಗ ನೋಂದಾವಣಿ ಆಗೈತೇನ್ರಿ? ಇನ್ನ ಮಾಡಿಸ್ಬೇಕು? ನೋಂದಣಿ ಆಗ್ಯದ. ಉದ್ಘಾಟನೆ ಮಾಡೋದು ಒಂದು ಉದ್ಘಾಟನೆ ಮಾಡೋದು ಅಷ್ಟೇ ಬಾಕಿ. ಥ್ಯಾಂಕ್ ಯು.